ನೋಡಿ ನಾನು ಈಗ ಅಶೋಕ್ ನೀವು ಯಾಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಬಿಜೆಪಿ ಅವರಿಗೆ? ಇಲ್ಲ, ವಿಪಕ್ಷ ನಾಯಕರು ಹೇಳಿ ಕರೆಕ್ಟ್ ಆಗಿ, ನೋಡಪ್ಪ ಹಿಂಗೆ ನಮ್ಮ ಹತ್ರ ಪ್ರೂಫ್ ಇದೆ, ಈಗ ಮಾತಾಡಿದ್ರೆ ಓಕೆ. ಬಾಯಿ ಚಪ್ಪಳಕ್ಕೆ ಮಾತಾಡೋಕ್ಕೆಲ್ಲ ನಾವು ರಿಯಾಕ್ಷನ್ ಮಾಡಿದ್ರೆ ಆಯ್ತು. ಈಗ ನಾನು ಹೇಳೋದು ಬಿಟ್ಬಿಡಿ, ಮತ್ತೊಮ್ಮೆ ನಿಮ್ಗೆ ನೆನಪಿದೆಯಾ, ಯಡಿಯೂರಪ್ಪ ಅವರು ವೇದಿಕೆಯಲ್ಲಿದ್ದಾಗ ಒಬ್ಬ ಹಿರಿಯ ಬಿಜೆಪಿ ನಾಯಕರು ಇವ್ರಿಗೇನು ಗೊತ್ತು, ನಾವು ಕಪ್ಪ ಕೊಟ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ ನಿಮ್ಮ ಮೈಕ್ಗಳ ಕ್ಯಾಪ್ಚರ್ ಮಾಡಿದೆ ಅಲ್ವಾ, ನಿಮ್ಮ ವಿಡಿಯೋ ದೃಶ್ಯಾವಳಿನಲ್ಲೇ ಬಂತಲ್ಲ, ಅಲ್ಲಿ ಕಲ್ಚರ್ ಇರೋದು ಸರ್. ಒಬ್ಬ KSRTC ಬಸ್ ಕಂಡಕ್ಟರ್ ಹತ್ರ ಎಷ್ಟೊಂದು ಆಸ್ತಿ ಇದೆ ಅಂತಲ್ಲ, ಹೇಗೆ ಬಂತು ಅಂತ ಯತ್ನಾಳ್ ಅವ್ರು ಹೇಳ್ತಾರೆ ಕೇಳಿ. KPSC ಚೇರ್ಮನಿಗೆ 100 ಕೋಟಿ ಕಲೆಕ್ಷನ್ ಮಾಡಿದ್ರಂತಲ್ಲ, ಅವ್ರು ಹೇಳ್ತಾ ಇರೋದು, ಇದು ನಾವಲ್ಲ. ನನಗೆ ವಿಚಿತ್ರ ಇದೆ ಅನಿಸ್ತಾ ಇದೆ ಸರ್, ನೀವು ದಯವಿಟ್ಟು ಅವ್ರು ಹೇಳೋದನ್ನ ನನಗೆ ಕೇಳ್ತೀರಾ? ಓಕೆ, ವಿರೋಧ ಪಕ್ಷದ ನಾಯಕರಿಗೆ ಗೌರವ ಕೊಟ್ಟು ನನ್ನ ಅಲ್ಪಜ್ಞಾನ ಏನಿದೆ ಅದನ್ನ ಉಪಯೋಗ ಮಾಡಿ ಏನೋ ಉತ್ತರ ಕೊಡ್ತೀನಿ. ಅವ್ರ ಪಾರ್ಟಿದವ್ರು ಅವ್ರ ಪಾರ್ಟಿ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಯಾಕೆ ಕೇಳಲ್ಲ ನೀವು? ಎಲ್ಲಿ ಕೇಳಿದೀರಾ? ಒಂದ್ ತೋರಿಸ್ಬಿಡಿ, ನಂದು ನೀವು ತೋರಿಸ್ಬಿಡಿ ನನಗೆ ಒಂದ್ಸರಿ. ನೀವು ಯಾವ್ದೇ ಕೇಳಿದಿರೋ ವಿಡಿಯೋ ಬೈಟ್ ಕಳಿಸಿ, ನನ್ಗೆ ಕಳ್ಸ್ಕೊಡಿ. ನೀವೆಲ್ಲ 1 2 3 4 5 6 7 8 9 ಇವಾಗ ಇವ್ರಿಲ್ಲ ಈಗ ಮೇನ್ ಸ್ಟ್ರೀಮ್ ನಲ್ಲಿ, ಎಲ್ಲರಿಗೂ ಕಳ್ಸ್ಕೊಡಿ.